ವೆಲ್ಕಮ್ ಟು ಟೀಚಿಂಗ್ ಅಡ್ಡಾ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ಕ್ಲಾಸಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪಂಚಾಯತ್ ರಾಜ್ ಸಮಿತಿಗಳು PDO ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಸಮಿತಿಗಳು, ಒಟ್ಟು 7 ಸಮಿತಿಗಳು. ಫಸ್ಟ್ ಒನ್ ಇಲ್ಲಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಕೆ ಸಂತಾನಂ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, JVK ರಾವ್ ಸಮಿತಿ, ಕೆ ತುಂಗನ್ ಸಮಿತಿ, ಗಾಡ್ಗಿಲ್ ಸಮಿತಿ, ಅದೇ ರೀತಿ LM ಸಿಂಘ್ವಿ ಸಮಿತಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಇನ್ನು ಕೊನೆಯದಾಗಿ LM ಸಿಂಘ್ವಿ ಸಮಿತಿ. ಈ ಸಮಿತಿಗಳು ಯಾರು ರಚನೆ ಮಾಡಿದ್ರು, ಯಾಕೆ ರಚನೆ ಮಾಡಿದ್ರು, ಮತ್ತು ಇದರ ವಿಶೇಷತೆ ಏನು, ಮತ್ತು ಈ ಸಮಿತಿಗಳು ಮಾಡಿದಂತಹ ಪ್ರಮುಖ ಶಿಫಾರಸುಗಳು ಯಾವ್ಯಾವ ಅಂತ ಹೇಳಿ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಲೆಟ್ಸ್ ಗೋ ಸ್ಟಾರ್ಟ್. ಈ ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ಜಾರಿಗೆ ಆಗ್ತದೆ. ಅದೇ ರೀತಿ ಬಲವಂತ್ ರಾಯ್ ಮೆಹ್ತಾರವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತು ಇವರ ಬಿರುದು ಆಧುನಿಕ ಭಾರತದ ಪಂಚಾಯತ್ ರಾಜ್ನ ಪಿತಾಮಹ ಅಂತ ಹೇಳಿ ಬಲವಂತ್ ರಾಯ್ ಮೆಹ್ತಾರವರನ್ನು ನಾವು ಕರಿತೀವಿ. ಇವರು ಫೆಬ್ರವರಿ 19ರಂದು ಇವರ ಜನ್ಮದಿನ ಆಗಿರ್ತದೆ. ಸೊ ಇವರ ಜನ್ಮದಿನದಂದು ಕೇರಳ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಟೋಟಲಿ ನಮ್ಮ ಇಂಡಿಯಾದಲ್ಲಿ ನಾವು ಏಪ್ರಿಲ್ 24 ಪಂಚಾಯತ್ ರಾಜ್ಯಗಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಅದೇ ರೀತಿ ಕೇರಳ ರಾಜ್ಯದಲ್ಲಿ ಪಂಚಾಯತ್ ದಿನಾಚರಣೆ ಅಂತ ಹೇಳಿ ಫೆಬ್ರವರಿ 19ರಂದು ಮಾಡ್ತಾರೆ. ಅದೇ ರೀತಿ ಇವರ 100ನೆಯ ಜನ್ಮದಿನ ಪ್ರಯುಕ್ತ 3ರ ಮುಖಬೆಲೆಯ ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾರೆ. ಕೇರಳ ರಾಜ್ಯದಲ್ಲಿ ಏನು ಮಾಡ್ತಾರೆ, ಇವರ 100ನೆಯ ಜನ್ಮದಿನದ ಪ್ರಯುಕ್ತ 3ರ ಮುಖಬೆಲೆ ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಬಲವಂತ್ ರಾಯ್ ಮೆಹ್ತಾರವರನ್ನು ನಾವು ಆಧುನಿಕ ಭಾರತದ ಪಂಚಾಯತ್ ರಾಜ್ನ ಪಿತಾಮಹ ಅಂತ ಹೇಳಿ ಕರಿತೀವಿ. ಕೇರಳ ರಾಜ್ಯದಲ್ಲಿ ಇವರ ಜನ್ಮದಿನ ಅಂಗವಾಗಿ ಪಂಚಾಯತ್ ರಾಜ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಟೋಟಲ್ ಆಗಿ ನಮ್ಮ ಇಂಡಿಯಾದಲ್ಲಿ ನಾವು ಏಪ್ರಿಲ್ 24 ಪಂಚಾಯತ್ ರಾಜ್ಯಗಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಇವರ ಜನ್ಮದಿನದ ಪ್ರಯುಕ್ತ 3ರ ಮುಖಬೆಲೆ ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ಅದೇ ರೀತಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ 1952ರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, ಇದನ್ನು CDP ಅಂತ ಹೇಳ್ತೀವಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದೇ ರೀತಿ 1953ರ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ NEP, ನ್ಯಾಷನಲ್ ಎಕ್ಸ್ಟೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಈ 2 ಯೋಜನೆಗಳು, ಈ 2 ಸ್ಕೀಮ್ ಯಾಕೆ ರಚನೆ ಆಯ್ತಂದರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಕಾರ್ಯವೈಖರಿ ಪರೀಕ್ಷಿಸಲು ಮತ್ತು ಸಲಹೆ ನೀಡಲು ಈ 2 ಯೋಜನೆಗಳನ್ನು ಜಾರಿಗೆ ತರ್ತದೆ. ಅದೇ ರೀತಿ ಈ ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957 ನವೆಂಬರ್ 24ರಂದು ತನ್ನ ವರದಿಯನ್ನು ನೀಡಿತ್ತು. 2017ರ PDO ಪರೀಕ್ಷೆಯಲ್ಲಿ ಕೇಳಿದಂಥ ಕ್ವಶನ್, ಬಲವಂತ್ ರಾಯ್ ಮೆಹ್ತಾ ಸಮಿತಿ ಯಾವಾಗ ವರದಿಯನ್ನು ಸಲ್ಲಿಸಿತ್ತು ಅಂತಕ್ಕಂಥದ್ದು 1957 ನವೆಂಬರ್ 24ರಂದು ಇದು ತನ್ನ ವರದಿಯನ್ನು ಸಲ್ಲಿಸ್ತದೆ. ಇನ್ನು ಅದೇ ರೀತಿ ಈ ಸಮಿತಿ ಶಿಫಾರಸಿನ ಅನ್ವಯ ಪಂಚಾಯತ್ ರಾಜ್ನ ಮುಖ್ಯ ಉದ್ದೇಶ ಏನಾಗಿರ್ತದಂದರೆ ಯೋಜಿಸುವಿಕೆ ಮತ್ತು ಅಭಿವೃದ್ಧಿ. ಇದನ್ನು ಇಂಗ್ಲೀಷಲ್ಲಿ ನಾವು ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಈ ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ಉದ್ದೇಶ ಏನಾಗಿರ್ತದಂದರೆ ಯೋಜಿಸುವಿಕೆ. ಈ ಯೋಜಿಸುವಿಕೆ ಮತ್ತು ಅಭಿವೃದ್ಧಿ ಅಂತಕ್ಕಂಥ ವರ್ಡ್ ಬಂದರೆ ನಾವು ಇದನ್ನು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತ ಹೇಳಿ ಕರಿತೀವಿ. ಇನ್ನು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಮಾಡಿದ ಪ್ರಮುಖ ಶಿಫಾರಸುಗಳೇನಂತ ನಾವು ಇಲ್ಲಿ ನೋಡ್ಬೋದು. ಬಲವಂತ್ ರಾಯ್ ಮೆಹ್ತಾರವರು 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಇವರು ಅವಕಾಶವನ್ನು ಕೊಡ್ತಾರೆ. ಅದೇ ರೀತಿ ಮೊದಲನೇದಾಗಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತಿ ಸಮಿತಿ ಅಂದರೆ ಪಂಚಾಯತ್ ತಾಲೂಕು ಅಂತ ಹೇಳಿ ಕರಿತೀವಿ. ಬ್ಲಾಕ್ ಅಂದರೆ ಇಲ್ಲಿ ತಾಲೂಕು. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್. ಇಲ್ಲಿ ಪದಗಳು ಯಾವಿದೆ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ಕೋಬೇಕು ಸರಿಯಾಗಿ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಅದೇ ಬ್ಲಾಕ್ ಮಟ್ಟದಲ್ಲಿ ತಾಲೂಕ್ ಸಮಿತಿ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು. ಇವು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಮಾಡಿದ ಶಿಫಾರಸುಗಳು. 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಇವರು ಅವಕಾಶ ಮಾಡಿಕೊಡ್ತಾರೆ. ಬಲವಂತ್ ರಾಯ್ ಮೆಹ್ತಾ ಸಮಿತಿ ಮಾಡಿದ ಶಿಫಾರಸುಗಳು. ಈ ವ್ಯವಸ್ಥೆಯಲ್ಲಿ ತಾಲೂಕ್ ಪಂಚಾಯತಿ ಸಮಿತಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಯಿತು. ಅಂದರೆ 3 ಹಂತದ ಸಮಿತಿಯನ್ನು ನೋಡಿದ್ವಿ ನಾವು, 3 ಹಂತದ ಪಂಚಾಯತಿಯನ್ನು ನೋಡಿದ್ವಿ. ಅದರಲ್ಲಿ ತಾಲೂಕ್ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ.
ಅದೇ ರೀತಿ ಜಿಲ್ಲಾ ಪರಿಷತ್ ಸಲಹೆ ಮತ್ತು ಮೇಲ್ವಿಚಾರಣೆ ಅಧಿಕಾರ ನೀಡಬೇಕು ಎಂದು ಶಿಫಾರಸು ಮಾಡಿತು. ಅದೇ ರೀತಿ ಈ ಸಮಿತಿಯ ಶಿಫಾರಸುಗಳನ್ನು 1958ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರ ಮಾಡಿತ್ತು. 1957ರಲ್ಲಿ ವರದಿಯನ್ನು ನೀಡ್ತಾರೆ. ಆದರೆ ಇದು 1958ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಈ ಒಂದು ವರದಿಯನ್ನು ಅಂಗೀಕಾರ ಮಾಡ್ತದೆ. ಅದೇ ರೀತಿ ಈ ಸಮಿತಿ ಶಿಫಾರಸಿನ ಮೇಲೆ 1959 ಅಕ್ಟೋಬರ್ 2ರಂದು ಪಂಚಾಯತ್ ರಾಜ್ ಅಳವಡಿಸಿಕೊಂಡ ಮೊದಲ ರಾಜ್ಯ ರಾಜಸ್ಥಾನದ ನಾಗೂರು. 2017ರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಏನಂದರೆ ಈ ಸಮಿತಿ ಶಿಫಾರಸಿನ ಮೇಲೆ ಬಲವಂತರಾಯ ಮೆಹ್ತಾ ಸಮಿತಿ ಶಿಫಾರಸಿನ ಮೇಲೆ ಪಂಚಾಯತ್ ರಾಜ್ ಅಳವಡಿಸಿಕೊಂಡ ಮೊಟ್ಟ ಮೊದಲ ರಾಜ್ಯ ರಾಜಸ್ಥಾನದ ನಾಗ್ಪುರ್ ಅಂತ ಹೇಳಿ ಇಲ್ಲಿ ನಾವು ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಬಲವಂತರಾಯ ಮೆಹ್ತಾ ಸಮಿತಿ ಯಾವಾಗ ವರದಿಯನ್ನು ನೀಡಿತು ಮತ್ತು ಇದು ಯಾವಾಗ ಅಂಗೀಕಾರವಾಯಿತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ಸ್ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಸಮಿತಿ ಅಂತ ಹೇಳಿ ಬಂದಾಗ ಕೆ ಸಂತಾನಂ ಸಮಿತಿ, ಇದು 1963ರಲ್ಲಿ. ಈ ಸಮಿತಿ ಮೇಲೆ ಪ್ರಶ್ನೆ ಬಂದರೆ ಅದು ಹಣಕಾಸು ವಿಷಯಕ್ಕೆ ರಿಲೇಟೆಡ್ ಆಗಿರ್ತದೆ. ಅಂದರೆ ಕೆ ಸಂತಾನಂ ಸಮಿತಿ ಅಂದರೆ ನಿಮ್ಮ ಮೈಂಡಲ್ಲಿ ಹಣಕಾಸು ರಿಲೇಟೆಡ್ ಇದು ಸಮಿತಿ ಬರ್ತದೆ. ಯಾವ ರೀತಿ ಈ ಸಮಿತಿಯನ್ನು ರಚನೆ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಈ ಸಮಿತಿ ಮೇಲೆ ಬಂದಂತಹ ಪ್ರಮುಖ ಶಿಫಾರಸುಗಳು ಯಾವ್ಯಾವತ್ತಂದರೆ ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನು ಪಂಚಾಯತಿಗಳ ಮೂಲಕ ವಸೂಲಿ ಮಾಡಬೇಕಂತ ಹೇಳಿ ಯಾವ ಸಮಿತಿ ಶಿಫಾರಸು ಮಾಡಿತ್ತಂದರೆ ಕೆ ಸಂತಾನಂ ಸಮಿತಿ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಬರುವ ಹಣಕಾಸು ಅನುದಾನವನ್ನು ಪಂಚಾಯತಿ ಸಂಸ್ಥೆಗಳಿಗೆ ವರ್ಗಾಯಿಸಬೇಕಂತ ಹೇಳಿ ಕೆ ಸಂತಾನಂ ಸಮಿತಿ ಶಿಫಾರಸು ಮಾಡ್ತದೆ. ಇನ್ನು ಅದೇ ರೀತಿ ಪಂಚಾಯತ್ ರಾಜ್ ಹಣಕಾಸು ಸಂಸ್ಥೆಯನ್ನು ಪ್ರತ್ಯಕ್ಷವಾಗಿ ಸ್ಥಾಪನೆ ಮಾಡಬೇಕಂತ ಹೇಳಿ ಇದು ಕೂಡ ಕೆ ಸಂತಾನಂ ಸಮಿತಿ ಶಿಫಾರಸು ಮಾಡ್ತದೆ. ಕೆ ಸಂತಾನಂ ಸಮಿತಿ ಅಂತೇಳಿ ಬಂದಾಗ ಇದು ಹಣಕಾಸು ವಿಷಯಕ್ಕೆ ರಿಲೇಟೆಡ್ ಆಗಿರ್ತದೆ. ಫಸ್ಟಾಗಿ ಹೇಳಬೇಕಂದ್ರೆ ಭೂ ಕಂದಾಯ ಅಥವಾ ಮನೆ ತೆರಿಗೆಯನ್ನು ಪಂಚಾಯತಿಗಳು ಶಿಫಾರಸು ಮಾಡಬೇಕಂತ ಹೇಳಿ ಕೆ ಸಂತಾನಂ ಸಮಿತಿ ಹೇಳ್ತದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಬರುವ ಹಣಕಾಸು ಅನುದಾನವನ್ನು ಪಂಚಾಯತಿಗಳಿಗೆ ಸಂಸ್ಥೆಗಳಿಗೆ ವರ್ಗಾಯಿಸಬೇಕಂತ ಹೇಳಿ ನೆಕ್ಸ್ಟ್ ಒನ್ ಅಶೋಕ್ ಮೆಹ್ತಾ ಸಮಿತಿ 1977. ಇದೊಂದು ನಾವು ಸ್ಟೋರಿ ಮುಖಾಂತರ ಈ ಸಮಿತಿಯನ್ನು ನಾವು ನೋಡ್ಬೋದು. ಕೇಂದ್ರದಲ್ಲಿ 1977ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಅಂದರೆ ಜನತಾ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಅಂದಿನ ಸಮಯದಲ್ಲಿ ಪ್ರಧಾನಮಂತ್ರಿಯಾಗಿ ಮೊರಾರ್ಜಿ ದೇಸಾಯಿ ಅವರು ನೇಮಕ ಆಗ್ತಾರೆ. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿ ನೇಮಕ ಆದ ನಂತರ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂತಂದರೆ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಅವರು ಸ್ಥಗಿತ ಮಾಡ್ತಾರೆ. ಅಂದರೆ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಅವರು ಕ್ಯಾನ್ಸಲ್ ಮಾಡಿ ಹೊಸ ಯೋಜನೆಯನ್ನು ಅವರು ಜಾರಿಗೆ ತರ್ತಾರೆ. ಇನ್ನು ಮುಂದೆ ಅವರು ಏನು ಮಾಡ್ತಾರೆ ಅಂದರೆ ಈ ಸಮಯದಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಮತ್ತು ಭೂ ಸುಧಾರಣೆಗೆ ಸಮಗ್ರ ವರದಿ ನೀಡುವಂತೆ ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದೇ ಅಶೋಕ್ ಮೆಹ್ತಾ ಸಮಿತಿ. ಇನ್ನು ಅಶೋಕ್ ಮೆಹ್ತಾ ಅವರನ್ನು ನಾವು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸಂಸ್ಥೆಯ ಸಂಸ್ಥಾಪಕರಂತ ಹೇಳಿ ಕರಿತೀವಿ. ಇವರು ರಚಿಸಿದಂತಹ ಪ್ರಮುಖ ಕೃತಿ ಹೂ ಓನ್ಸ್ ಇಂಡಿಯಾ ಅಂತಕ್ಕಂಥದ್ದು. ಇನ್ನು ಅದೇ ರೀತಿ ಈ ಅಶೋಕ್ ಮೆಹ್ತಾ ಸಮಿತಿ ಮಾಡಿದ ಶಿಫಾರಸು ಏನಂದರೆ 1978ರಲ್ಲಿ ಈ ಸಮಿತಿ ವರದಿಯನ್ನು ನೀಡಿತು. ಒಟ್ಟು ಇದರಲ್ಲಿ 132 ವಿಷಯವನ್ನು ಕುರಿತು ಈ ಸಮಿತಿ ಶಿಫಾರಸು ನೀಡ್ತದೆ. ಯಾವ ರೀತಿ ಇದು ಶಿಫಾರಸು ನೀಡಿತ್ತಂತಂದರೆ ಕರ್ನಾಟಕ, ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ 3 ರಾಜ್ಯಗಳು ಈ ಸಮಿತಿಯ ಶಿಫಾರಸು ಅನ್ವಯ ಹೊಸ ಕಾಯ್ದೆ ಜಾರಿಗೆ ತಂದರು. ಅಂದರೆ 1978ರಲ್ಲಿ ಈ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ನೀಡಿತು. ಆ ಶಿಫಾರಸಿನ ಅನ್ವಯ ಕರ್ನಾಟಕ, ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ ರಾಜ್ಯಗಳು ಈ ಸಮಿತಿಯನ್ನು ಶಿಫಾರಸು ಮಾಡಿದ ನಂತರ ಹೊಸ ಕಾಯ್ದೆಯ ಜಾರಿಗೆಯನ್ನು ಈ ಸಮಿತಿಯಲ್ಲಿ ರಚನೆ ಮಾಡಲಾಗ್ತದೆ. ಇನ್ನು ಅಶೋಕ್ ಮೆಹ್ತಾ ಸಮಿತಿ ನಾವು ಆಗಲೇ ನೋಡಿದ್ವಿ. ಬಲವಂತರಾಯ ಮೆಹ್ತಾ ಸಮಿತಿ ಮಾಡಿದಂಥ ಶಿಫಾರಸುಗಳು. ಈ ಸಮಿತಿ 2 ಹಂತದ ಪಂಚಾಯತಿ ವ್ಯವಸ್ಥೆಗೆ ಶಿಫಾರಸು ಮಾಡಿತು. ಬಲವಂತರಾಯ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತಿ ವ್ಯವಸ್ಥೆಗೆ ಶಿಫಾರಸು ಮಾಡ್ತದೆ. ಆದರೆ ಅಶೋಕ್ ಮೆಹ್ತಾ ಸಮಿತಿ ಕೇವಲ 2 ಹಂತದ ಪಂಚಾಯತಿ ವ್ಯವಸ್ಥೆಗೆ ಇದು ಶಿಫಾರಸು ಮಾಡ್ತದೆ.
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್, ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯತಿ. 2017ರ PDO ಕ್ವಶನ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂತಂದರೆ, ಮಂಡಲ್ ಪಂಚಾಯತಿಗೆ ಶಿಫಾರಸು ಮಾಡಿದ ಮೊಟ್ಟ ಮೊದಲ ಸಮಿತಿ ಯಾವುದು ಅಂತಂದರೆ ಅದು ಅಶೋಕ್ ಮೆಹ್ತಾ ಸಮಿತಿ ಆಗಿರ್ತದೆ. ಅದೇ ರೀತಿ ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಪ್ರತ್ಯಕ್ಷ ಸಚಿವರನ್ನು ನೇಮಕ ಮಾಡಬೇಕಂತ ಹೇಳಿ ಶಿಫಾರಸು ಮಾಡಿದ ಸಮಿತಿ ಯಾವುದಂತ ಹೇಳಿ ಅಶೋಕ್ ಮೆಹ್ತಾ ಸಮಿತಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಪ್ರತ್ಯಕ್ಷ ಸಚಿವರನ್ನು ನೇಮಕ ಮಾಡಬೇಕಂತ ಹೇಳಿ ತಿಳಿಸಿಕೊಟ್ಟ ಸಮಿತಿ ಯಾವುದಂದರೆ ಅಶೋಕ್ ಮೆಹ್ತಾ ಸಮಿತಿ. ಅದೇ ರೀತಿ ಅವಧಿ ಮುಗಿದ ಬಳಿಕ 6 ತಿಂಗಳ ಒಳಗೆ ಪಂಚಾಯತಿ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕಂತ ಹೇಳಿ ಶಿಫಾರಸು ಮಾಡಿದ್ದು ಕೂಡ ಅಶೋಕ್ ಮೆಹ್ತಾ ಸಮಿತಿ. ಇಲ್ಲಿ 2 ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. 1985ರಲ್ಲಿ ಈ ಸಮಿತಿ ಮಾಡಿದಂತಹ ಶಿಫಾರಸುಗಳು. ಈ ಸಮಿತಿಯನ್ನು ಯೋಜನೆ ಆಯೋಗವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮತ್ತೊಮ್ಮೆ ಅಧ್ಯಯನ ಮಾಡುವಂತೆ ನೇಮಕ ಮಾಡಿತ್ತು. ಇದಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಇಲ್ಲಿ ಇಂಪಾರ್ಟೆನ್ಸ್ ಅಂದರೆ ಅಧಿಕಾರಶಾಹಿ ವ್ಯವಸ್ಥೆ ಅಥವಾ ಅಧಿಕಾರಗಳ ಪಾತ್ರ ಕಮ್ಮಿ ಮಾಡಬೇಕಂತ ಹೇಳಿ JVK ರಾವ್ ಸಮಿತಿ ಹೇಳ್ತದೆ. ಈ ಸಮಿತಿ ಮಾಡಿದಂತಹ ನೆಕ್ಸ್ಟ್ ಮತ್ತೊಂದು ಶಿಫಾರಸು ಏನಂತಂದರೆ, ಅಂದಿನ ಪಂಚಾಯತಿ ವ್ಯವಸ್ಥೆಯಲ್ಲಿ ಗ್ರಾಸ್ ವಿತೌಟ್ ರೂಟ್ ಎಂದು ಈ ಸಮಿತಿ ಹೇಳಿತು. ಇನ್ನು ಈ ಸಮಿತಿಯು ಜಿಲ್ಲಾ ಮಟ್ಟದಲ್ಲಿ DDC ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿತು. ಅಂದರೆ DDC ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂತಹ ಸಮಿತಿ ಯಾವುದಂದರೆ JVK ರಾವ್ ಸಮಿತಿ. ಇಲ್ಲಿ ಇಂಪಾರ್ಟೆಂಟ್ಸ್ ಅಂದರೆ ಈ 3 ಪದಗಳು, ಅಧಿಕಾರಶಾಹಿ ವ್ಯವಸ್ಥೆ ಅಥವಾ ಅಧಿಕಾರಿಗಳ ಪಾತ್ರ ಕಮ್ಮಿ ಮಾಡಬೇಕಂತ ಹೇಳಿ. ಇನ್ನು ನೆಕ್ಸ್ಟ್ ಒನ್ ಗ್ರಾಸ್ ವಿತೌಟ್ ರೂಟ್ ಎಂಬ ಸಮಿತಿಯನ್ನು ಇದು ಹೇಳಿತು. ಇನ್ನು ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಹುದ್ದೆಗೆ ಈ ಸಮಿತಿಯು ಅವಕಾಶ ಮಾಡಿಕೊಟ್ಟಿತು. ಇನ್ನು ಅದೇ ರೀತಿ ನೆಕ್ಸ್ಟ್ ಒನ್ LM ಸಿಂಘ್ವಿ ಸಮಿತಿ 1986ರಲ್ಲಿ. LM ಸಿಂಘ್ವಿ ಸಮಿತಿ ಮಾಡಿದಂಥ ಶಿಫಾರಸುಗಳು, ಇಡೀ ದೇಶದಲ್ಲಿ ಒಂದೇ ರೀತಿಯ ಪಂಚಾಯತ್ ವ್ಯವಸ್ಥೆ ಇರಬೇಕು ಎಂದು ಉದ್ದೇಶದಿಂದ ರಚನೆ ಮಾಡಿದ ಸಮಿತಿ. ಅಂದರೆ ಇಡೀ ನಮ್ಮ ಭಾರತದಲ್ಲಿ ಒಂದೇ ರೀತಿಯ ಪಂಚಾಯತಿ ವ್ಯವಸ್ಥೆ ಇರಬೇಕಂತ ತಿಳಿಸಿಕೊಡುವ ಸಮಿತಿ ಯಾವುದಂದರೆ LM ಸಿಂಘ್ವಿ ಸಮಿತಿ. ಅದು 1986ರಲ್ಲಿ ಅಧಿಕಾರಕ್ಕೆ ಬರ್ತದೆ. LM ಸಿಂಘ್ವಿ ಸಮಿತಿ 1986ರಲ್ಲಿ ರಾಜೀವ್ ಗಾಂಧಿ ಅವರ ಪ್ರಧಾನಮಂತ್ರಿ ಆಗಿದ್ದಾಗ LM ಸಿಂಘ್ವಿ ಸಮಿತಿ ರಚನೆಯಾಗ್ತದೆ. ಭಾರತ ಸಂವಿಧಾನದಲ್ಲಿ 73 ಮತ್ತು 74ನೇ ತಿದ್ದುಪಡಿ ಮಾಡಿರುವುದು ಇದೇ ಸಮಿತಿ ಶಿಫಾರಸಿನ ಅನ್ವಯ. ನಮ್ಮ ಸಂವಿಧಾನದಲ್ಲಿ 73 ಮತ್ತು 74ನೇ ಅಮೆಂಡ್ಮೆಂಟ್ ಮಾಡಿರುವುದು LM ಸಿಂಘ್ವಿ ಸಮಿತಿಯ ಆಧಾರದ ಮೇಲೆ. ಇನ್ನು ನೆಕ್ಸ್ಟ್ ಒನ್, ಈ ಸಮಿತಿಯು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತ್ತು. ಆಗಲೇ ನಾವು ನೋಡಿದ್ವಿ, ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತದೆ. ಇನ್ನು ಅಶೋಕ್ ಮೆಹ್ತಾ ಸಮಿತಿ 2 ಹಂತದ ಪಂಚಾಯತ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತದೆ. LM ಸಿಂಘ್ವಿ ಸಮಿತಿ ಇದು ಕೂಡ 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತದೆ. ನೆಕ್ಸ್ಟ್ ಈ ಸಮಿತಿ ಮಾಡಿದಂತಹ ಶಿಫಾರಸುಗಳು, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವುದಕ್ಕೆ ಪ್ರತ್ಯಕ್ಷ ಚುನಾವಣಾ ಆಯೋಗ ರಚನೆಗೆ ಶಿಫಾರಸು ಮಾಡಿತ್ತು. ಅಂತಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಾವು ಚುನಾವಣೆ ನಡೆಸಬೇಕಾದ್ರೆ ಅದಕ್ಕೆ ಸಪ್ರೇಟ್ ಆದಂತಹ ಚುನಾವಣಾ ಆಯೋಗವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಸ್ಟೇಟ್ಮೆಂಟನ್ನು ಈ ಸಮಿತಿ ಹೇಳ್ತದೆ. ಇನ್ನು ನೆಕ್ಸ್ಟ್ ಒನ್, ಪಂಚಾಯತ್ ರಾಜ್ಯ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇರಬಾರದು ಎಂದು ಶಿಫಾರಸು ಮಾಡಿತು. ಪಂಚಾಯತ್ ರಾಜ್ಯ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇರಬಾರ್ದಂತ ಹೇಳಿ ಈ ಸಮಿತಿ ಶಿಫಾರಸು ಮಾಡ್ತದೆ. ಇನ್ನು ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆಗೆ ಶಿಫಾರಸು ಮಾಡ್ತದೆ. PK ತುಂಗನ್ ಸಮಿತಿ 1988ರಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆ ಮನ್ನಣೆ ಸಿಗಬೇಕಂತ ಹೇಳಿ ಈ ಸಮಿತಿ ಶಿಫಾರಸು ಮಾಡ್ತದೆ. ಅದೇ ರೀತಿ ಅವಧಿ ಮುಗಿದ ತಕ್ಷಣ ನಿಯಮಿತವಾಗಿ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕಂತ ಹೇಳಿ ಈ ಸಮಿತಿ ಹೇಳ್ತದೆ. ಇನ್ನು ಗಾಡ್ಗಿಲ್ ಸಮಿತಿ ಇದು ಕೂಡ ಇಂಪಾರ್ಟೆಂಟ್ ಸಮಿತಿ ಆಗ್ತದೆ. ಇಲ್ಲಿ ಪ್ರಮುಖ ಸಮಿತಿ ಅಂದರೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಗಾಡ್ಗಿಲ್ ಸಮಿತಿ, LM ಸಿಂಘ್ವಿ ಸಮಿತಿ. ಈ ಸಮಿತಿ 3 ಹಂತದ ಪಂಚಾಯತಿ ವ್ಯವಸ್ಥೆಗೆ ಶಿಫಾರಸು ಮಾಡಿತ್ತು. SC ST ಪಂಗಡ ಮಹಿಳೆಯರಿಗೆ ಮೀಸಲಾತಿ ಶಿಫಾರಸು ಮಾಡಿತ್ತು. ಅಂದರೆ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿಯನ್ನು ನಾವು ಇದೊಂದು ಗಾಡ್ಗಿಲ್ ಸಮಿತಿಯನ್ನು ನೋಡ್ತೀವಿ. ಇನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡಿಬೇಕಂತ ಹೇಳಿ ಕೂಡ ಈ ಗಾಡ್ಗಿಲ್ ಸಮಿತಿಯ ಶಿಫಾರಸ್ಸಲ್ಲಿ ನಾವು ಇದನ್ನು ನೋಡ್ತೀವಿ.